ನಮಸ್ಕಾರ ರೈತ ಬಾಂಧವರೇ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಜಿಟಿ ನಾಟಿ ಸತೀಶ್. ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಎಂಬತಕ್ಕಂಥ ಕಂಪನಿಯ ಮುಖಾಂತರ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ವಿ. ನಾವು ಮದ್ದೂರು ತಾಲೂಕಿನಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಮಾರ್ಕೆಟ್ ಮಾಡ್ತಾ ಇದ್ವಿ. ಈಗ ಹಲವಾರು ಡಿಸ್ಟಿಕ್ಗಳಿಂದ, ಹಲವಾರು ಸಬ್ ಡಿಸ್ಟಿಕ್ಗಳಿಂದ ಮೊಟ್ಟೆಗಳಿಗೆ ಮತ್ತೆ ನಾಟಿ ಕೋಳಿಗಳಿಗೆ ಕರೆ ಬರ್ತಾ ಇದ್ವಿ. ನಮ್ಗೆ ಸುಮಾರು ತುಮಕೂರು ಡಿಸ್ಟಿಕ್ ಮತ್ತೆ ಈ ಒಂದು ಮೈಸೂರು ಡಿಸ್ಟಿಕ್, ರಾಯಚೂರು ಡಿಸ್ಟಿಕ್, ಬಳ್ಳಾರಿ ಡಿಸ್ಟಿಕ್, ಮತ್ತೆ ಈ ಒಂದು ಕೊಪ್ಪಳ ಡಿಸ್ಟಿಕ್, ಬೆಂಗಳೂರು ಡಿಸ್ಟಿಕ್, ಮತ್ತೆ ಈ ಹಲವಾರು ಜಿಲ್ಲೆಗಳಿಂದ ಹಲವಾರು ಗ್ರಾಹಕರು ಮೊಟ್ಟೆಗಳನ್ನ ಕಳಿಸ್ಕೊಡಿ ಸರ್, ನಮಗೂ ಕೂಡ ಪ್ಯಾಕೆಟ್ ಮುಖಾಂತರ ಕಳಿಸ್ತಿರಲ್ಲ ಎಂಬತಕ್ಕಂಥ ಕರೆಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ, ನಾವು GNC ಹೋಟೆಲ್ ಎಂಬತಕ್ಕಂಥ ಹೋಟೆಲ್ ಅನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಈ ನಡುವೆ ನಮ್ಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ. ಮತ್ತೆ ಈ ಒಂದು ಸಣ್ಣ ಮಟ್ಟದಲ್ಲಿ ನಾನು ಏನು ನಾಟಿ ಕೋಳಿ GT ನಾಟಿ ಚಿಕನ್, GNC ಚಿಕನ್ ಎಂಬತಕ್ಕಂಥ ಒಂದು ನಾಟಿ ಕೋಳಿ ಫಾರಂ ಅನ್ನ ಪ್ರಾರಂಭ ಮಾಡಿದೆ. ಇವತ್ತು ಬಹು ದೊಡ್ಡ ಮಟ್ಟಿಗೆ ಬೇಡಿಕೆ ಕ್ರಿಯೇಟ್ ಆಗಿದೆ. ನನಗೆ ತುಂಬಾ ಸಂತೋಷ. ಬಟ್ ಒಂದು ಏನಪ್ಪಾ ಅಂತಂತಂದ್ರೆ, ನಾನು ರೈತ ಬಾಂಧವರಲ್ಲಿ ಮತ್ತೆ ಹಲವಾರು ಗ್ರಾಹಕರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ಳೋದೇನು ಅಂತಂತಂದ್ರೆ, ನಾನು ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಮಾಡಿದೆ. ನಾನು ವೃತ್ತಿಯಲ್ಲಿ ಒಬ್ಬ ಉಪನ್ಯಾಸಕನಾಗಿದ್ದೆ. ಸರ್ಕಾರಿ ಮತ್ತೆ ಏಡೆಡ್ ಅರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು 200-300 ದಿನಕ್ಕೆ ಒಂದು 200-300-400 ರೂಪಾಯಿ ಸಂಬಳಕ್ಕೆ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಸಂಬಳಕ್ಕೆ ಏನ್ ಬರುತ್ತೆ ಅಂತಕ್ಕಂಥ ಮನಗಂಡು ಈ ನಾಟಿ ಕೋಳಿ ಸಾಕಾಣಿಕೆಯನ್ನ ನಾನು ಸೈಡ್ಗೆ ಅಂದ್ರೆ ಒಂದು 3 days ವೀಕ್ಲಿ ಒಂದ್ 3 ದಿನ ಅಂದ್ರೆ ಪಾರ್ಟ್ ಟೈಮ್ ತರ ನಾನು ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನನ್ನ ವೃತ್ತಿ ಜೀವನಕ್ಕೆ ಪ್ರವೃತ್ತಿ ಜೀವನವಾದಂತ ಈ ನಾಟಿ ಕೋಳಿ ತುಂಬಾ ಸಹಕಾರಿಯಾಗ್ತು. ಹಾಗಾಗಿ ನಾನು ಸಂಪೂರ್ಣವಾಗಿ ಈ ಟೀಚಿಂಗ್ ವೃತ್ತಿಯನ್ನ ತ್ಯಜಿಸಿ ನಾನು ಸಂಪೂರ್ಣವಾಗಿ ನಾಟಿ ಕೋಳಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡ್ತಕ್ಕಂತ ಒಂದು ಕಚೇರಿಯನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಈ ಕೆಲಸಕ್ಕೆ ತೊಡಗಿದೆ. ಹಲವಾರು ಡಿಸ್ಟಿಕ್ ಗಳಿಂದ ಕರೆ ಬರಕ್ ಶುರು ಆಗ್ತು. ಆತ್ಮೀಯರೇ, ನಾನು ಒಂದು ವಿಚಾರವನ್ನ ಹೇಳ್ತೀನಿ. ಏನು ಅಂತಂತಂದ್ರೆ, ನೀವು ಕೂಡ ಸ್ವ ಉದ್ಯೋಗವನ್ನ ಮಾಡುವಲ್ಲ ಆಸಕ್ತಿ ಇದೆ ಅಲ್ಲ, ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ತಿಂಗಳಿಗೆ 10-15 ಸಾವಿರ ದುಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ನಾವು ಡಿಗ್ರಿ ಮಾಡೀವಿ ಅಂತ ಆ ಕೆಲ್ಸಕ್ಕೆ ಸ್ಟಿಕ್ ಆನ್ ಆಗಿದ್ರೆ ನಾವು ಖಂಡಿತ ಆ ಕೆಲ್ಸಕ್ಕೆ ಸ್ಟಿಕ್ ಆನ್ ಆಗ್ತೀವಿ. ಹೆಚ್ಚಿನ ಹಣವನ್ನ ಗಳಿಸಲು ಸಾಧ್ಯ ಆಗೋದಿಲ್ಲ. ನಾವು ಸ್ವಲ್ಪ ಲೈಫ್ ನಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ತಗೊಂಡ್ರೆ, ರಿಸ್ಕ್ ತಗೊಳ್ಳಲ್ಲ ಅಂತಂದ್ರೆ ರಸ್ಕು ತಿನ್ನೋಕ್ ಆಗೋದಿಲ್ಲ. ಹಾಗಾಗಿ ನಾನು ಹಲವಾರು ಯುವಕರಿಗೆ ಮನವಿ ಮಾಡೋದೇನು ಅಂತಂದ್ರೆ, ನಮ್ ತರ ತ್ರಿಬಲ್ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಯುವಕರೇ, ದಯವಿಟ್ಟು ಈ 300-400 ರೂಪಾಯಿಗೆ ಶಾಲಾ ಕಾಲೇಜ್ಗಳಲ್ಲಿ ಏನ್ ದುಡಿತಾ ಇದೀರಿ, ದಯವಿಟ್ಟು ಬಿಟ್ಟು ಬನ್ನಿ. ತಿಂಗಳಿಗೆ 1 ಲಕ್ಷ, ದಿನಕ್ಕೆ 2-3 ಸಾವಿರ ದುಡಿತಕ್ಕಂತ ಒಂದು ಕೆಲಸವನ್ನ ನಾನು ಹೇಳ್ಕೊಡ್ತೀನಿ. ಮತ್ತೆ ನೀವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀರಾ, ಅಥವಾ ನಾಟಿ ಕೋಳಿ ಮೊಟ್ಟೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಅಥವಾ ನಾಟಿ ಕೋಳಿ ರೆಸಿಪಿ ಹೋಟೆಲ್ಗಳನ್ನ, ಕೆಫೆ, ರೆಸ್ಟೋರೆಂಟ್, ಡಾಬುಗಳನ್ನ ನಡೆಸ್ತೀರಾ, ಸೊ ಆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ನಾನು ಕೊಡ್ತೀನಿ. ನಿಜವಾಗ್ಲೂ ಕೂಡ ನೀವೇನು ತ್ರಿಬಲ್ ಡಿಗ್ರಿ ಮಾಡಿ 15-20 ಸಾವಿರ ದುಡಿತಾ ಇದ್ದೀರಿ, ಖಂಡಿತ 12 ವರ್ಷ ನಾನು ಕೂಡ ದುಡಿದು ನನ್ಗೆ ಇವತ್ತು ತುಂಬಾ ಬೇಜಾರಾಗ್ತಾ ಇದೆ. 12 ವರ್ಷ 2-3 ತಿಂಗಳಿಗೆ 15 ಸಾವಿರ, 12 ಸಾವಿರ, 9 ಸಾವಿರ ದುಡಿತಿದೆ. ದಿನಕ್ಕೆ 200-300 ರೂಪಾಯಿ ಬೀಳ್ತು. ಇವತ್ತು ದಿನಕ್ಕೆ 2-3 ಸಾವಿರ ದುಡಿತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. 12 ವರ್ಷಗಳ ಕಾಲ ನಾನು ಈ ಟೀಚಿಂಗ್ ವೃತ್ತಿಯಲ್ಲಿ ನನಗೆ ಏನಪ್ಪಾ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ನಲ್ಲ, ನಿಜಕ್ಕೂ ನನಗೆ ಕೂಡ ನನ್ನ ಜೀವನದ ಬಗ್ಗೆ ಮುಜುಗರ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ಏನೋ ಡಿಗ್ರಿ ಮಾಡಿರ್ತಕ್ಕಂಥವ್ರು ಹೇಗೇಗೋ ಬದುಕ್ತಿದ್ದಾರೆ. ನಾವು ಡಿಗ್ರಿ ಮಾಡಿ ಕೆಲವ್ರು ಆಡ್ಕೋಬಹುದು, ಹೌದು. ಈ ನಿಮ್ಮ ಒಂದು ಮನಸ್ಸಿಗೆ ಅನ್ಸ್ಬೋದು, ಏನಪ್ಪಾ MA BEd ಮಾಡಿ ಕೋಳಿ ಸಾಕ್ತಾನೆ, ಕೋಳಿ ಮಾರೋಣಂತೆ, ಇದ್ ಮಾಡೋಣಂತೆ ಅಂತ. ನೋಡಿ ಸ್ನೇಹಿತರೆ, ನಾವು ಮತ್ತೊಬ್ಬರಿಗೆ ದುಡ್ದು ಮತ್ತೊಬ್ಬರ ಹೆಂಡತಿ ಮಕ್ಳಿಗೆ ಜಾಕಿ ಕಾಚ ಹಾಕೋದ್ಕಿಂತ ನಾವು ಸ್ವತಃ ದುಡಿದು ನಮ್ಮ ಹೆಂಡತಿ ಮಕ್ಳಿಗೆ ಜಾಕಿ ಕಾಚ ಹಾಕಿ ಸೋಕಿ ಮಾಡ್ಸೋದ್ಕೋ ದುಡಿಯೋಣ. ಮತ್ತೊಬ್ರು ಹೆಂಡತಿ ಮಕ್ಳಿಗೆ ಜಾಕಿ ಕಾಚ ಹಾಕಿ ಸೋಕಿ ಮಾಡ್ಸೋಕ್ ನಾವ್ಯಾಕೆ ದುಡಿಬೇಕು? ಸ್ವಂತ ಉದ್ಯಮವನ್ನ ದುಡಿಯೋಣ. ಹಾಗಾಗಿ ಈ ನಾಚಿಕೆ ಎಲ್ಲ ಊರಿನ ನಾಚಿಕೆ ಬಿಟ್ಟು ಬಂದ್ರೆ ನಿಜಕ್ಕೂ ಕೂಡ ಈ ಡಿಗ್ರಿ ಏನ್ ಮಾಡಿದ್ದೀರಿ, ನೀವು ಕೂಡ ಉತ್ತಮವಾದಂತ ಬದುಕನ್ನ ಕಟ್ಕೋಬಹುದು. ನಾವೇನಾದ್ರೂ ಡಿಗ್ರಿ ಮಾಡಿದೀವಿ ಅಂತ ಆ ಡಿಗ್ರಿಗೆ ತಕ್ಕನಾಗೆ ನಾವೇನಾದ್ರು ಮೈಂಡ್
ಫಿಕ್ಸ್ ಆದವು ಅಂತಂದ್ರೆ ನಾವು ಜೀವನವನ್ನ ಮುನ್ನಡೆಸಲು ಕಷ್ಟಕರ ಆಗ್ತದೆ. ಹಾಗಾಗಿ ನಾನು ಕೂಡ 12 ವರ್ಷಗಳ ಕಾಲ 200 300 ಕೇವಲ 100 ರೂಪಾಯಿಂದ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದನು. ನಾನು ಸ್ಟಾರ್ಟಿಂಗ್ ಒಂದ್ ಡಿಗ್ರಿ ಕಾಲೇಜ್ಗೆ ಹೋದಾಗ ಪರ್ ಡೇ 100 ರೂಪಾಯಿ, ತಿಂಗಳಿಗೆ 3,000 ಸ್ಯಾಲ್ರಿ ಕೊಡ್ತಿದ್ರು. ಅಂದ್ರೆ ಈ ಟ್ರಿಬಲ್ ಡಿಗ್ರಿ 3 ಡಿಗ್ರಿ ಮಾಡಿ 300 ರೂಪಾಯಿ 3,000 ಸಂಬಳವನ್ನು ತಗೋಬೇಕು, ದಿನ 100 ರೂಪಾಯಿ. ಆಶ್ಚರ್ಯ ಆಗ್ತಿತ್ತು. ಆದ್ರೆ ನಮ್ಮ ಲಿಮಿಟ್ ಅನ್ನ ನಾವು ಅಲ್ಲಿಗೆ ಸೀಮಿತಗೊಳಿಸಬಾರ್ದು. ನಾವು ನಮ್ಮ ಜ್ಞಾನವನ್ನ ಬಳಸ್ಕೊಂಡು ಬೇರೆ ಒಂದು ವೃತ್ತಿಗೆ ಬಂದಾಗ ನಿಜಕ್ಕೂ ಕೂಡ ಒಂದು ಯಶಸ್ಸು ಇದೆ, ಮತ್ತೆ ಹಣವನ್ನು ಗಳಿಸಲು ಸಾಧ್ಯತೆ ಇದೆ. ಹಾಗಾಗಿ ಯುವಕರು ಇವತ್ತೇನು 10,000 12,000 ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಏನಿದ್ದೀರಿ, ಏನ್ ಹೋರಾಟವನ್ನು ಮಾಡ್ತಾ ಇದ್ದೀರಿ ಕೂಡ ನಾವು ಕೂಡ ಆ ಹೋರಾಟ ಮಾಡಿದ್ವಿ. ಆದ್ರೆ ಆ ಲೈಫ್ ಅನ್ನ ಬಿಟ್ಟು ಬನ್ನಿ. ನಿಜಕ್ಕೂ ಕೂಡ ನಾನು ನಿಮ್ಗೆ ತಿಂಗಳಿಗೆ 1 ಲಕ್ಷ ದುಡಿತಕ್ಕಂತ ಕೆಲಸವನ್ನ ಕಲ್ಸ್ಕೊಡ್ತೀನಿ. ನೀನು 1 ಲಕ್ಷ ಕನಿಷ್ಠ 50,000ದಿಂದ 1 ಲಕ್ಷ ಬಂಡವಾಳ ಇದ್ರೆ ಗರಿಷ್ಠವ ನೀವು 1 ಲಕ್ಷ ಅಥವಾ 2 ಲಕ್ಷವನ್ನ ದುಡಿತಕ್ಕಂತ ಒಂದು ಕೆಲಸವನ್ನ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ನೀವು ಡಿಸ್ಟ್ರಿಬ್ಯೂಟರ್ ಆನ್ ಮಾರ್ಕೆಟಿಂಗ್ ಮಾಡ್ತಕ್ಕಂತ ಕನ್ಸಿದ್ರೆ, ಅಥವಾ ನಿಮ್ಗೆ ಯಾವುದೇ ಆಸಕ್ತಿ ಇದ್ರೆ, ಅಥವಾ ಹೋಟೆಲ್ ಮಾಡ್ತಕ್ಕಂತ ಆಸಕ್ತಿ ಇದ್ರೆ, ಅಥವಾ ಚಿಕನ್ ಸೆಂಟರ್ ನಡೆಸ್ತಕ್ಕಂತ ಆಸಕ್ತಿ ಇದ್ರೆ, ಯಾವ್ದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅದರ ಬಗ್ಗೆ ಸಂಪೂರ್ಣವಾದ ತರಬೇತಿ ಮಾಹಿತಿಯನ್ನ ಕೊಡ್ತೀನಿ. ನಾನು ಉಚಿತವಾಗಿ ಯಾವುದೇ ಫ್ರಾಂಚೈಸಿ ಫೀಸ್ ಆಗ್ಲಿ, ಫ್ರಾಂಚೈಸಿ ಅಂತ ಹೇಳಿ ನಾನು ಫೀಸ್ ಅನ್ನ ತಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನನಗ್ ಬೇಕಾಗಿರ್ತಕ್ಕಂಥದ್ದು ಒಂದು ಉದ್ಯೋಗ ಬೇಕಾಗಿತ್ತು. ಆ ಉದ್ಯೋಗ ನನಗೆ ಸಿಕ್ತು, ಆ ಉದ್ಯೋಗ ಯಶಸ್ವಿ ಆಯ್ತು. ಇದೇ ತರ ನನ್ನಂತೆ ಟ್ರಿಬಲ್ ಡಿಗ್ರಿ ಮಾಡ್ಕೊಂಡು 200 300ಕ್ಕೆ ದುಡಿತಕ್ಕಂತ ಸಾವಿರಾರು ಮಂದಿ ಏನಿದ್ದೀರಿ, ಅವ್ರಿಗೆ ಖಂಡಿತ ಒಂದು ಕೆಲಸವನ್ನ ಕೊಡ್ಬೇಕು, ಹೇಳ್ಕೊಡ್ಬೇಕು ಎಂಬತಕ್ಕಂಥದ್ದಾಗಿ ನಾನು ಹೇಗೆ ನನ್ನ ವೃತ್ತಿ ಜೀವನವನ್ನ 300 200 ರೂಪಾಯಿ ಸ್ಟಾರ್ಟ್ ಮಾಡೋದು ಟ್ರಿಬಲ್ ಡಿಗ್ರಿ ಮಾಡಿ ಇವತ್ತು ದಿನಕ್ಕೆ 2-3 ಸಾವಿರ ಒಂದು ದುಡಿತಾ ಇದೀನಿ. ಈ ಕೆಲಸವನ್ನ ಹಲವಾರು ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಹಲವಾರು ಯುವಕರು ಇದ್ದೀರಿ. ಖಂಡಿತ ಬನ್ನಿ, ನಾನು ನಿಮ್ಗೆ ಏನು ಬೇಕು ಸಹಾಯವನ್ನ ನಾನು ಮಾಡ್ತೀನಿ. ಖಂಡಿತ ಎಲ್ಲಾ ತರವಾದಂತ ಮಾಹಿತಿ ಮತ್ತು ತರಬೇತಿಯನ್ನ ಕೊಡ್ತೀನಿ. ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಮತ್ತೆ ನಾವು ನಾಟಿ ಕೋಳಿ ಮೊಟ್ಟೆಗಳನ್ನ ಪ್ಯಾಕ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನೀವು ಜಿಲ್ಲಾ ಮತ್ತು ತಾಲೂಕು ಡಿಸ್ಟ್ರಿಬ್ಯೂಟರ್ ತಗೊಳ್ಳಿ, ಖಂಡಿತ. ಇಲ್ಲ ಅಂದ್ರೆ 1-1.5 ಲಕ್ಷ ಅಮೌಂಟ್ ಇದ್ರೆ ನಿಮ್ಮ ಹತ್ರ ಒಂದು ಹೋಟೆಲ್ ಮಾಡಿ ದಿನಾಲು ನಾಟಿ ಕೋಳಿ ಸಾರು, ಮುದ್ದೆ, ಈ ತರದಲ್ಲಿ ಒಂದು 50ರಿಂದ 100 ಸೀಟು ಪರ್ ಡೇ ಒಂದು ಊಟಕ್ಕೆ 100 ಹಂಗ್ ಇಟ್ಕೊಂಡು 10-100 ಊಟ ಹೋದ್ರು 10,000 ಆಯ್ತು. 5,000 ಖರ್ಚು ಹೋದ್ರು ಪರ್ ಡೇಗೆ 6,000 ಖರ್ಚು ಹೋಗ್ಲಿ, ಕೊನೆ ಪಕ್ಷ 3-4 ಸಾವಿರ ಉಳ್ಕೊಳ್ಳಿ. ಸೊ ಹಾಗಾಗಿ ನೀವು ಯಾವುದಕ್ಕೂ ಅಂಜಬೇಡಿ, ಸ್ವಲ್ಪ ರಿಸ್ಕ್ ತಗೋಬೇಕಷ್ಟೇನೆ. ಅಂದ್ರೆ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಜೀವನದಲ್ಲಿ ನೀವು ರಸ್ಕು ತಿನ್ನಕ್ಕಾಗಲ್ಲ. ನಾನಿನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಾನು ಏನ್ ಡಿಗ್ರಿ ಮಾಡಿದ್ದೀನಿ, ಆ ಡಿಗ್ರಿ ಸ್ಟಿಕ್ ಆನ್ ಆಗಿ ನಾವು ಅಲ್ಲಿಗೆ ಸ್ಟಿಕ್ ಆನ್ ಆಗ್ಬಿಟ್ಟು ನಾವು ನಮ್ಮ ಸಂಬಳ ಕೇವಲ 8,000 10,000 12,000 ಅಷ್ಟೇ ನಮ್ಮ ಕೆಪಾಸಿಟಿ ಅನ್ಕೊಂಡ್ರೆ ಅಷ್ಟೇ ಆಗಿರುತ್ತೆ. ಇಲ್ಲ, ಇದರ ಆಚೆಗೂ ಒಂದು ಜೀವನ ಇದೆ ಅಂತಕ್ಕಂಥದ್ದನ್ನ ನೀವು ಮನಗಂಡ್ರೆ ಅದಕ್ಕೆ ನಾನು ಸಂಪೂರ್ಣವಾದಂತ ನಿಮಗೆ ತರಬೇತಿ ಮತ್ತು ಮಾಹಿತಿಯನ್ನ ಕೊಡ್ತೀನಿ, ಮತ್ತೆ ಉದ್ಯೋಗವನ್ನ ಕಲ್ಪಿಸಿ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ನಂತರ ಟ್ರಿಬಲ್ ಡಿಗ್ರಿ ಮಾಡಿರ್ತಕ್ಕಂಥ ಯುವಕರು ಯಾವುದಕ್ಕೂ ಭಯ ಪಡಬೇಡಿ. ನಾನು ಕೂಡ ತುಂಬಾ ಹತಾಶನಾಗಿದ್ದೆ. ಆದ್ರೆ ಸ್ವಯಂ ಉದ್ಯೋಗಕ್ಕೆ ಬಂದಾಗ ನನ್ ನಿಜಕ್ಕೂ ತಿಳಿತು ನಾವ್ ಏನ್ ಡಿಗ್ರಿ ಮಾಡಿದ್ದೀವಿ. ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದೆ, BA ಅಂದ್ರೆ ಬಾಳ ಆಳು, MA ಅಂದ್ರೆ ಮನೆ ಆಳು, B.Ed ಅಂದ್ರೆ ಬಾಳೆಹಣ್ಣು ಅಂತ. ಹೌದು ಅಲ್ಲ ಸ್ವಾಮಿ, ಇವತ್ತು ಒಂದು ಟ್ರಿಬಲ್ ಡಿಗ್ರಿ ಮಾಡಿರೋನ್ಗೆ 200-300 ರೂಪಾಯಿ ಕೂಲಿ ಕೊಡ್ತಾರೆ ಅಂತಂದ್ರೆ, ಒಬ್ಬ ಗಾರೆ ಕೆಲಸದವನ್ಗೆ 800-850 ರೂಪಾಯಿ ಕೂಲಿ ಇದೆ. ಒಬ್ಬ ಕನಿಷ್ಠ ಇವತ್ತು ಕೂಲಿ ಅಂತಕ್ಕಂಥದ್ದೇ 800-1,000 ರೂಪಾಯಿ. ಒಂದು ಬದುಕಿಗೆ ಬೇಕಾ ದಿನಕ್ಕೆ 1,000 ಇಲ್ಲದೆ ಜೀವನ ಮಾಡಕ್ ಆಗೋದಿಲ್ಲ ಅಲ್ಲ. ಪರ್ ಡೇಗೆ ಲೆಕ್ಕ ಹಾಕೊಂಡು 9 ತಿಂಗಳು ಸ್ಯಾಲ್ರಿ ಕೊಡ್ತಾರೆ. 9 ತಿಂಗಳು ಸ್ಯಾಲ್ರಿಯನ್ನ ಲೆಕ್ಕ ಹಾಕೊಂಡ್ರೆ 250 280 300 ರೂಪಾಯಿ ಬೀಳುತ್ತೆ. ಸೊ 250-280 ರೂಪಾಯಿ ಪರ್ ಡೇಗೆ ಒಂದು ಮಟನ್ ಊಟ ತಿನ್ನಕ್ಕಾಗಲ್ಲ. ಒಂದು ಹೋಟೆಲ್ ನಲ್ಲಿ ಒಂದ್ ಸೀಟ್ಗೆ ಅಥವಾ ಫ್ಯಾಮಿಲಿ ಒಂದು ಊಟ ಮಾಡಕ್ ಆಗೋದಿಲ್ಲ ಅಲ್ವಾ. ಈ ಜೀವನವನ್ನ ಲೈಫ್ ಸ್ಟೈಲ್ ಅನ್ನ ಹೇಗೆ ನಾವು ಮೇಂಟೈನ್ ಮಾಡಕ್ಕಾಗುತ್ತೆ 200-300 ರೂಪಾಯಿನಲ್ಲಿ. ಆದ್ರೆ ನಾನು ಕೇವಲ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿದ್ರೆ ನಾವು ಅಲ್ಲಿಗೆ ಇರ್ತೀವಿ. ಹಾಗಾಗಿ ನಾನು ಕೂಡ ಆ ವೃತ್ತಿಯನ್ನ ಬಂದು ಅನುಭವಿಸಿ ಆ ವೃತ್ತಿಯ ಕಷ್ಟಗಳನ್ನ ನೋಡ್ ಬಂದವನು. ಹಾಗಾಗಿ ನಾನು ಇವತ್ತೇನು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಆ ವೃತ್ತಿ ಬಗ್ಗೆ ನಾನು ಕೀಳಾಗಿ ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಜೀವನದ ಅಥವಾ ನಮ್ಮ ಕುಟುಂಬ ನಿರ್ವಹಣೆಗೆ ಹಣ ಬೇಕೇ ಬೇಕಾಗುತ್ತೆ. ಎಷ್ಟೋ ಜನ ನನ್ನಂತ ಯುವಕರು ಈ ಟೀಚಿಂಗ್ ನಲ್ಲಿ ಪ್ರೈವೇಟ್ ಏಡೆಡ್ ಕಾಲೇಜ್ ನಲ್ಲಿ ದುಡಿತಾ ಇದ್ದೀರಿ 200-300 ಪರ್ ಡೇಗೆ 6,000 10,000 12,000. ದಯವಿಟ್ಟು ಇದರಿಂದ ಆಚೆಗೂ ಕೂಡ ಒಂದು ಬದುಕಿದೆ, ಅದನ್ನ ಮನಗಂಡು ನೀವು ಒಂದ್ ಸ್ವಲ್ಪ ರಿಸ್ಕ್ ತಕೊಳ್ಳಿ. ನಿಜವಾಗ್ಲೂ ಒಳ್ಳೆಯ ಜೀವನ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಪ್ರತಿಯೊಬ್ಬರು, ನನ್ನ ಯೂಟ್ಯೂಬ್ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ನನ್ನ ಪ್ರಮೋಟರ್ ಆಗಿದ್ದೀರಿ. ನಾನು ಯಾವುದೇ ಒಂದು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. ಯಾಕೆ ಅಂತಂತಂದ್ರೆ ನಾನು ಹೇಗೆ ನನ್ನ ಜೀವನವನ್ನ ಕಟ್ಕೊಂಡೆ ಎಂಬತಕ್ಕಂಥದ್ದನ್ನ ಹಲವಾರು
ಟ್ರಿಬಲ್ ಡಿಗ್ರಿ ಮಾಡಿರೋ ಯುವಕರಿಗೆ ಇದರ ಬಗ್ಗೆ ಉಚಿತವಾದ ತರಬೇತಿ ಮಾಹಿತಿಯನ್ನು ನೀಡಬೇಕು. ಅವ್ರಿಗೂ ಕೂಡ ಒಂದು ಉತ್ತಮವಾದಂತ ಒಂದು ಜೀವನವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದಾಗಿ ನನ್ಗೆ ತುಂಬಾ ಅನ್ಸಿದೆ. ಹಾಗಾಗಿ ನಾನು ಇದರ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಕನಿಷ್ಠ ತಿಂಗಳಿಗೆ 1 ಲಕ್ಷ ದುಡಿಯೋ ಆಕಾಂಕ್ಷೆಯನ್ನು ಹೊಂದಿದ್ದರೆ ನಮ್ಮ GMC ಚಿಕನ್ ನೊಂದಿಗೆ ನಿಮ್ಮ ಜೀವನವನ್ನ ಅಥವಾ ನಿಮ್ಮ ವ್ಯಾಪಾರವನ್ನ ಪ್ರಾರಂಭಿಸಿ. ಖಂಡಿತ ನೀವು ತಿಂಗಳಿಗೆ 1 ಲಕ್ಷದವರೆಗೆ ಅರ್ನಿಂಗ್ ಮಾಡೋ ತರ ನಾನು ನಿಮ್ಗೆ ಅದರ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ದೀನಿ, ಮಾಹಿತಿಯನ್ನ ಕೊಡ್ತೀನಿ. ಖಂಡಿತ ಈ ನಮ್ಮ ಕಚೇರಿಯನ್ನ ಸಂಪರ್ಕಿಸಿ, ನಮ್ಮ ಕಾಲ್ ಮಾಡಿ ನಿಮ್ಗೆ ಯಾವುದೇ ತರ ಮಾಹಿತಿ ಬೇಕಂತಂದ್ರು ನಮ್ಮನ್ನ ಸಂಪರ್ಕಿಸಿ. ಈ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ.